Welcome to Get Solutions. This is your Lokesh. So in this session we are going to discuss, that is illustration 13, based on the when issue of dividend. So dividend na pay ಮಾಡಿದಾಗ ಯಾವ ಥರ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ, ಸೊ ಅದೇ ಥರ ಈ ಡಿವಿಡೆಂಟ್ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮಲ್ಲಿ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಈಸ್ ದ ಲಾಸ್ಟ್ ಇಲ್ಲಸ್ಟ್ರೇಷನ್ ಅಂಡರ್ ದಿಸ್ ಮಾಡ್ಯೂಲ್. ಸೊ ಈ ಪ್ರಾಬ್ಲಮ್ನ ನಾನು ಕಂಪ್ಲೀಟ್ ಮಾಡಿಕೊಟ್ರೆ ನಿಮಗೆ ಥರ್ಡ್ ಮಾಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಟೇಕ್ ಡೌನ್ ದಿ ಇಲ್ಲಸ್ಟ್ರೇಷನ್, ಪಾಸ್ ದಿ ವಿಡಿಯೋ and take down. Holders Limited acquired 4,000 shares of rupees 10 each on 36/2000 for rupees 52,000 in subsidiaries limited. Holders Limited receive 10% dividend for 1999, that is 1999. So this is here. Okay, so not an amount, but the dividends as received has been credited to profit and loss account of Holders Limited. The following are the balance sheets as at 31st/12/2000, liabilities and Holders Limited and subsidiaries limited. Share capital in rupees 10 shares 60,000 and 50,000. General reserve 1,2,000, 12,000, 10,000. Profit and loss account balance on 1,2,000, 4,000 and 8,000. Balance of 2,000 profit 30,000 and 20,000. So ಅವೆರಡು ಲೈನು ಒಂದೇ. ಓಕೆ, ಸೊ ನೆಕ್ಸ್ಟ್ ಸನ್ರಿ ಕ್ರೆಡಿಟಾರ್ಸ್ ಅಂಡ್ ಪ್ರಾವಿಷನ್ಸ್ 10,000 and 8,000. Total of liabilities 1,16,000 and subsidiary limited 96,000. And assets, investment in subsidiary limited 4,000 shares na investment ಮಾಡಿದೆ. For that holding company paid a 52,000 and subsidiary limited nil. Next sundry creditors 64,000 and 96,000. So 64,000 ಅದು ಸರಿಯಾಗಿ ಕಾಣಿಸಿಲ್ಲ. ಸೊ ಟೋಟಲ್ of Holders Limited 1,16,000 and total 96,000 related to subsidiary limited. Prepare a consolidated balance sheet as at 31st/12/2000. So we have to prepare the consolidated financial statement on 31st/12/2000. Just see the problem. It is based on the dividends are paid. Okay, so Holders Limited acquired 4,000 shares of rupees 10 each. Okay, so which company acquires? That is Holders Limited. Then Holders Limited becomes the holding company. So Holders Limited acquires 4,000 shares at rupees 10 each. So ಯಾವಾಗ ಅಕ್ವೈರ್ ಮಾಡ್ಕೊಂಡಿದೆ? ಆನ್ 36/2000. ಸೊ ಈ ಡೇಟ್ಗೆ ಅಕ್ವೈರ್ ಮಾಡ್ಕೊಂಡಿದೆ. ಸೊ ಫಾರ್ rupees 52,000. ಸೊ 4,000 ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿದೆ ಅಟ್ rupees 10ಗೆ. ಸೊ ಎಷ್ಟು ಪೇಮೆಂಟ್ ಮಾಡಿದೆ? ದಟ್ ಈಸ್ 52,000. ಸೊ ಈ ಇನ್ಫಾರ್ಮೇಷನ್ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಎಲ್ಲಿ ಕೊಡ್ತಿದ್ರು? ಅಸೆಟ್ಸಲ್ಲಿ ಕೊಡ್ತಿದ್ರು. ಸೊ ಇಲ್ಲೂ ಅಸೆಟ್ಸಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾನೆ. ದಟ್ಸ್ ಇಟ್. ಓಕೆ, ಸೊ ಹೋಲ್ಡರ್ಸ್ ಲಿಮಿಟೆಡ್ ಅಕ್ವೈರ್ಡ್ 4,000 ಶೇರ್ಸ್ ಆಫ್ rupees 10 ಈಚ್ ಆನ್ 36/2000 ಫಾರ್ 52,000. ಈ 52,000 ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ ನಮಗೆ ಕಾಸ್ಟ್ ಆಫ್ ಕಂಟ್ರೋಲ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ ಸಬ್ಸಿಡರಿ ಲಿಮಿಟೆಡ್ ಹೋಲ್ಡರ್ಸ್ ಲಿಮಿಟೆಡ್ ರಿಸೀವ್ಡ್ 10% ಡಿವಿಡೆಂಟ್ ಫಾರ್ 1999. ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ, ಸೊ ದಿಸ್ ಹೋಲ್ಡರ್ಸ್ ಲಿಮಿಟೆಡ್ ರಿಸೀವ್ಸ್ ದಿ ಡಿವಿಡೆಂಟ್, ದಟ್ ಈಸ್ 10% ಡಿವಿಡೆಂಟ್ ಫಾರ್ ಇಯರ್ 1999. ಸೊ ಇದು ಅಮೌಂಟ್ ಅಲ್ಲ, ಇಯರ್. ಓಕೆ, 1999. ಬಟ್ ದಿಸ್ ಡಿವಿಡೆಂಟ್ ಏನು ರಿಸೀವ್ ಮಾಡಿದೆಯೋ, ಸೊ ಬಟ್ ದ ಡಿವಿಡೆಂಟ್ ಆಸ್ ರಿಸೀವ್ಡ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ಹೋಲ್ಡರ್ ಲಿಮಿಟೆಡ್. ಸೊ ಏನು ಡಿವಿಡೆಂಟ್ ರಿಸೀವ್ ಮಾಡ್ತಿದೆಯೋ ಅದನ್ನು ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಿದೆಯಂತೆ. ಸೊ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿಕೊಂಡು ಅಂದರೆ ತಗೊಂಡು, ಸೊ ನೆಕ್ಸ್ಟು 10% ಡಿವಿಡೆಂಟ್ 1999ಗೆ ಶೇರ್ ಹೋಲ್ಡರ್ಸ್ ಅಂದರೆ 1999 ಏನು ರಿಲೇಟ್ ಆಗಿದೆಯೋ ಡಿವಿಡೆಂಟು ಆ 10%ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಡಿವಿಡೆಂಟ್ ಏನು ರಿಸೀವ್ ಮಾಡ್ತಿದೆಯೋ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು, ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಡಿವಿಡೆಂಟ್ನ. ದಟ್ ಈಸ್ ದ ಕಂಡೀಷನ್. ಓಕೆ, ಸೊ ದ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ 31st/12/2000. ಸೊ ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ಗೆ ಕೊಟ್ಟಿದ್ದಾರೆ? ದಟ್ ಈಸ್ 31st/12/2000. ಸೊ ಈ ಡೇಟ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಬಿಗಿನ್ ವಿತ್ 1/1
2000. ಸೊ ಈ ಡೇಟ್ಗೆ ಸ್ಟಾರ್ಟ್ ಆಗಿರಬೇಕು. ದೆನ್ ದ ಪ್ರೀ ಅಕ್ವಿಜಿಷನ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಅಕ್ವಿಜಿಷನ್ ಪೀರಿಯಡ್ 6 months and 6 months. Okay, so pre-acquisition period and post-acquisition period 6 months and 6 months. Okay, now based on this, you have to prepare the consolidated financial statement as at 31st/12/2000. So you know very well that is the first step, ratio of holding, that is computation of ratio. So calculate yourself the ratio, you will get 4:1. Okay, so 4:1. Next step number 2, that is computation of capital profit and revenue profit. You know very well, to compute the capital profit and revenue profit, we have to identify the undistributed profits. Nodi yavudadu undistributed profits kodidare, that is general reserve. So general reserve date kodidare, that is 1/1/2000. So 1/1/2000 ಗೆ ಸಬ್ಸಿಡರಿ ಕಂಪನಿನಲ್ಲಿ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಎಷ್ಟಿದೆ, that is 10,000. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಸಬ್ ಹೆಡಿಂಗ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಸ್. ಸೊ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆನ್ ಯಾವಾಗ ಕೊಟ್ಟಿದ್ದಾರೆ, ದಟ್ ಈಸ್ 1/1/2000ಗೆ ಏನೋ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ ಸಬ್ಸಿಡರಿ ಕಂಪನಿನಲ್ಲಿ ಆನ್ 1/1/2000, ದಟ್ ಈಸ್ 8,000. ಓಕೆ, ಸೊ ನೆಕ್ಸ್ಟ್ ಬ್ಯಾಲೆನ್ಸ್, ದಟ್ ಈಸ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್. ಸೊ ಎರಡೂ ಲೈನು ಒಂದೇ ಅದು. ಸೊ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಫಾರ್ ದ ಇಯರ್ 2000, ಫಾರ್ ದ ಇಯರ್ 2000 ಅಂತ ಹೇಳಿದ್ರೆ ಎಂಟೈರ್ 2000 ಇಯರ್ಗೆ, ಅಂದರೆ ಫ್ರಮ್ 1/1/2000 ಟು 31st/12/2000 ಎಂಟೈರ್ ಇಯರ್ಗೆ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಸಬ್ಸಿಡರಿ ಕಂಪನಿಯಲ್ಲಿ, ದಟ್ ಈಸ್ 20,000. ಓಕೆ, ಸೊ ಇನ್ನು ಯಾವುದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಇಲ್ಲ. ನೌ ಯು ಹ್ಯಾವ್ ಟು ಡಿವೈಡ್ ದಿ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್ ಫ್ರಮ್ ದಿ ಇನ್ಫಾರ್ಮೇಷನ್. ನೋಡಿ, ಜನರಲ್ ರಿಸರ್ವ್ 10,000 ಇದೆ ಸಬ್ಸಿಡರಿ ಕಂಪನಿನಲ್ಲಿ. ಯಾವ ಡೇಟ್ಗೆ, 1/1/2000. ಸೊ 1/1/2000ಗೆ 1/1/2000 ಅಂತ ಹೇಳಿದ್ರೆ ಪ್ರೀ ಅಕ್ವಿಜಿಷನ್ ಪೀರಿಯಡ್. ಈ ಡೇಟ್ಗೆ ಜನರಲ್ ರಿಸರ್ವ್ ಸಬ್ಸಿಡರಿ ಕಂಪನಿಯಲ್ಲಿ 10,000 ಇದೆ ಅಂತ ಹೇಳಿದ್ರೆ, ದೆನ್ ಅಲ್ಟಿಮೇಟ್ಲಿ ದಿಸ್ 10,000 ವಿಲ್ ಬಿ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್, ನಾಟ್ ಎ ರೆವಿನ್ಯೂ ಪ್ರಾಫಿಟ್. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್. ಫಸ್ಟ್ ಬ್ಯಾಲೆನ್ಸ್ 1/1/2000 ಎಷ್ಟಿದೆ ಅಂತ ಹೇಳಿದ್ರೆ 8,000. 1/1/2000 ಅಂತ ಹೇಳಿದ್ರೆ ಈ ಡೇಟ್ಗೆ ಬ್ಯಾಲೆನ್ಸ್ 8,000 ಇದೆ ಅಂತ ಹೇಳಿದ್ರೆ, ದೆನ್ ದಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ 8,000 ಕಂಪ್ಲೀಟ್ಲಿ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್, ನಾಟ್ ಎ ರೆವಿನ್ಯೂ ಪ್ರಾಫಿಟ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಪ್ರಾಫಿಟ್, ದಟ್ ಈಸ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಫಾರ್ ದ ಇಯರ್ 2000. ಈ 2000 ಅನ್ನೋದು ಅಮೌಂಟ್ ಅಲ್ಲ, 2000 ಇಸ್ ದ ಇಯರ್. ಓಕೆ, ಸೊ 2000 ಅಂತ ಹೇಳಿದ್ರೆ ದಟ್ ಈಸ್ ಫ್ರಮ್ 1/1/2000 ಟು 31st/12/2000 ಎಂಟೈರ್ ಇಯರ್ಗೆ ಎಷ್ಟಿದೆ ಅಂತ ಹೇಳಿದ್ರೆ 20,000 ಇದೆ. ನಾವು ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ 20,000 ಟು ಪ್ರೀ ಅಕ್ವಿಜಿಷನ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಅಕ್ವಿಜಿಷನ್ ಪೀರಿಯಡ್. ಸೊ 20,000 ಇಂಟು 6/12. ಸೊ 20,000 ಇಂಟು 6/12 ಇನ್ ದ ಸೆನ್ಸ್ ಯು ವಿಲ್ ಗೆಟ್ capital profit 10,000 and revenue profit, that is for post acquisition period ಗೆ 10,000 and pre acquisition period ಗೆ 10,000 ಬರುತ್ತೆ. Now the total capital profit 28,000 and revenue profit 10,000. Now you have to distribute this 28,000 capital profit to the majority shareholders and 10,000 revenue profit to the majority shareholders and minority shareholders, and both the majority and minority shareholders. Okay, so distribute yourself majority shareholders and to minority shareholders, majority and minority. So you will get 22,400 and 5,600 to the minority shareholders, and revenue profit 8,000 and 2,000 to minority shareholders. Okay, so after calculating the second step, that is capital profit and revenue profit, the next step non-controlling interest, next fourth step controlling interest. Okay, now see the minority interest calculation or non-controlling interest calculation. So non-controlling interest and controlling interest calculation ಗೆ ತಗೋಬೇಕಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಶೇರ್ ಕ್ಯಾಪಿಟಲ್ ಸಬ್ಸಿಡರಿ ಕಂಪನಿಯಲ್ಲಿ ಎಷ್ಟಿದೆ ಅಂತ ತಿಳ್ಕೋಬೇಕು. ಸೊ ಶೇರ್ ಕ್ಯಾಪಿಟಲ್ ಸಬ್ಸಿಡರಿ ಕಂಪನಿ ಎಷ್ಟಿದೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಮೈನಾರಿಟಿ ಶೇರ್ಹೋಲ್ಡರ್ಸ್ಗೆ ಎಷ್ಟು ರಿಲೇಟೆಡ್, ಮೆಜಾರಿಟಿ ಶೇರ್ಹೋಲ್ಡರ್ಸ್ಗೆ ಎಷ್ಟು ರಿಲೇಟೆಡ್ ಅಂತ ನಾವು ಡಿವೈಡ್ ಮಾಡ್ಕೋಬೇಕು. ಓಕೆ, ಸಿ ವಾಟ್ ಈಸ್ ದ ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ ಲಿಮಿಟೆಡ್, ದಟ್ ಈಸ್ ಟೋಟಲ್ 50,000 ಶೇರ್ ಕ್ಯಾಪಿಟಲ್ ಇದೆ. ಸಿ
total 50,000 is the share capital. So liability side share capital in rupees 10 shares ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿಯಲ್ಲಿ ಟೋಟಲ್ 50,000 ಶೇರ್ ಕ್ಯಾಪಿಟಲ್ ಇದೆ. ಸೊ ಈ 50,000 ಶೇರ್ ಕ್ಯಾಪಿಟಲಲ್ಲಿ ಹೋಲ್ಡಿಂಗ್ ಕಂಪನಿ ಎಷ್ಟು ಶೇರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ? ದಟ್ ಈಸ್ 4,000 ಶೇರ್ಸ್. ಸೊ 4,000 ಶೇರ್ಸ್ನ 10 ರೂಪೀಸ್ಗೆ ಅಂತ ಹೇಳಿದ್ರೆ ರಿಸೀವ್ ಮಾಡಿದ್ರೆ ದಟ್ ಈಸ್ 40,000 ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಟು majority shareholders and 20,000 shares related to minority shareholders. Okay, so which means see total share capital. So share capital related to minority shareholders, that is 50,000 ಏನು ಶೇರ್ ಕ್ಯಾಪಿಟಲ್ ಇದೆಯೋ ಅದರಲ್ಲಿ ಸೊ ಮೈನಾರಿಟಿ ಶೇರ್ಹೋಲ್ಡರ್ಸ್ಗೆ ರೇಷಿಯೋ ಎಷ್ಟು? ದಟ್ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ only 1 portion out of 5 portion. So similarly the share capital related to majority shareholders, that is total 50,000 share capital ಏನಿದೆ ಅದರಲ್ಲಿ majority shareholders ಎಷ್ಟು ಪೋರ್ಷನ್ಸ್ ಇರಬೇಕು? that is 4 portion out of 5 portion. Now calculate 50,000 into 1/5 in the sense total 10,000 ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಸೇರಿದ್ರೆ ರಿಮೈನಿಂಗ್ 40,000 ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೆ ಸೇರಬೇಕು. ಸೊ ಟೋಟಲ್ ಸಬ್ಸಿಡರಿ ಕಂಪ್ನಿಯಲ್ಲಿ 50,000 ಶೇರ್ ಕ್ಯಾಪಿಟಲ್ ಇದೆ, ಇದರಲ್ಲಿ 40,000 ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೆ ಆ್ಯಂಡ್ 10,000 ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ ಅದನ್ನು ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್. ಓಕೆ, ಸೊ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್. ಸೊ ರಿಲೇಟೆಡ್ ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ತಗೊಳ್ಳೋಣ. ಸೊ ಫಸ್ಟ್ ಕ್ಯಾಪಿಟಲ್ ದಟ್ ಈಸ್ ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್. ಸೊ ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಿದೆ? ದಟ್ ಈಸ್ 5,600 ಆ್ಯಂಡ್ ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ರೆವಿನ್ಯೂ ಪ್ರಾಫಿಟ್ and minority share holdings in revenue profit ಎಷ್ಟಿದೆ? that is 2,000. and come to the part of the dividend. Holders Limited receives 10% dividend for the year 1999. ಸೊ ಯಾವ ಕಂಪನಿ ಶೇರ್ ಹೋಲ್ಡರ್ಸ್ ರಿಸೀವ್ ಮಾಡ್ತಿರೋದು? ಹೋಲ್ಡರ್ಸ್ ಕಂಪನಿ ಶೇರ್ ಹೋಲ್ಡರ್ಸ್ ರಿಸೀವ್ ಮಾಡ್ತಿರೋದು ಅಲ್ವಾ? ಸೊ ಅಲ್ಲಿಗೆ ಮೈನಾರಿಟಿ ಇಂಟ್ರೆಸ್ಟ್ ರಿಲೇಟೆಡ್ ಟು ಔಟ್ಸೈಡರ್ಸ್ ಇನ್ವೆಸ್ಟರ್ಸ್, ದಟ್ ಈಸ್ ಔಟ್ಸೈಡರ್ಸ್ ಇನ್ವೆಸ್ಟರ್ಸ್ ಇನ್ ಸಬ್ಸಿಡರಿ ಕಂಪನಿ. ಅಂದರೆ ಸಬ್ಸಿಡರಿ ಕಂಪನಿನಲ್ಲಿ ರಿಯಲ್ ಓನರ್ಸ್ ಏನಿರ್ತಾರೆ ಔಟ್ಸೈಡ್ ಇನ್ವೆಸ್ಟರ್ಸ್ ಅವ್ರಿಗೆ ರಿಲೇಟೆಡ್ ಮೈನಾರಿಟಿ ಇಂಟ್ರೆಸ್ಟ್. ಸೊ ದೇರ್ ಫೋರ್ ಹೋಲ್ಡರ್ಸ್ ಲಿಮಿಟೆಡಲ್ಲಿ ಹೋಲ್ಡರ್ಸ್ ಕಂಪನಿ ಅಂತ ಹೇಳಿದ್ರೆ ಹೋಲ್ಡರ್ಸ್ ಲಿಮಿಟೆಡ್ ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು 10% ಡಿವಿಡೆಂಡ್ನ ರಿಸೀವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅದು ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೆ ಬರುತ್ತಾ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಬರುತ್ತಾ? ಅಲ್ಟಿಮೇಟ್ಲಿ ಕಮ್ ಟು ದಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್. ಯಾಕಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿನಲ್ಲಿ ಹೋಲ್ಡಿಂಗ್ ಕಂಪನಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ದಟ್ ಈಸ್ ದ ಮೆಜಾರಿಟಿ ಇಂಟ್ರೆಸ್ಟ್, ವಿಚ್ ಮೀನ್ಸ್ ಹೋಲ್ಡಿಂಗ್ ಕಂಪನಿ ಇನ್ವೆಸ್ಟ್ ಶೇರ್ಸ್ ಇನ್ ಸಬ್ಸಿಡರಿ ಕಂಪನಿ ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿನಲ್ಲಿ ಹೋಲ್ಡಿಂಗ್ ಕಂಪನಿ ಇನ್ವೆಸ್ಟರ್ಸ್ ಇರ್ತಾರೆ. ಸೊ ಆ ಹೋಲ್ಡಿಂಗ್ ಕಂಪನಿ ಇನ್ವೆಸ್ಟರ್ಸ್ ಎಷ್ಟು ರಿಸೀವ್ ಮಾಡ್ತಿದ್ದಾರೆ ಡಿವಿಡೆಂಟು? 10%. ದೆನ್ ದಿಸ್ 10% is not then this 10% dividend is not related to minority shareholders, it is completely related to majority shareholders. ಸೊ ಅದಕ್ಕೋಸ್ಕರವಾಗಿ ನಾನು ಮೈನಾರಿಟಿ ಶೇರ್ ಹೋಲ್ಡರ್ಸಲ್ಲಿ ಏನೂ ಇನ್ಫಾರ್ಮೇಷನ್ ತಗೊಳ್ತಿಲ್ಲ ಡಿವಿಡೆಂಟ್, ಬಿಕಾಸ್ ದಿಸ್ ಡಿವಿಡೆಂಟ್ ರಿಸೀವ್ಡ್ ಬೈ ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ. ಸೊ ಈಗ ನಾವು ಟೋಟಲ್ 10,000 ಪ್ಲಸ್ 5,600 15,600 ಆ್ಯಂಡ್ 17,600 ಈಸ್ ದ ಟೋಟಲ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಓಕೆ, ಸೊ ನಾವು ಮೆಜಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಸೊ ಮೆಜಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಲ್ಲಿ ನೋಡಿ ಶೇರ್ ಕ್ಯಾಪಿಟಲ್ ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ಈಗ ಇನ್ನು ಯಾವುದು ಬಿಟ್ಟಿದ್ದೀವಿ? ದಟ್ ಈಸ್ ಕ್ಯಾಪಿಟಲ್ ಪ್ರಾಫಿಟ್ ರಿಲೇಟೆಡ್ ಟು ಮೆಜಾರಿಟಿ ಶೇರ್ ಹೋಲ್ಡರ್ಸ್ ತಗೋಬೇಕು. ಸೊ ಈ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ರೆವಿನ್ಯೂ ಪ್ರಾಫಿಟ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಬೇಕು. ಸಿ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು? ದಟ್ ಈಸ್ 22,400. ಸೊ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಇಸ್ ನಥಿಂಗ್ ಬಟ್ ದಟ್ ಈಸ್ ಮೆಜಾರಿಟಿ ಇಂಟ್ರೆಸ್ಟ್ ಯಾರು ರಿಸೀವ್ ಮಾಡ್ತಾರೆ ಅಂದರೆ ಹೋಲ್ಡಿಂಗ್ ಕಂಪನಿ ಶೇರ್ ಹೋಲ್ಡರ್ಸ್. ಸೊ ಕ್ಯಾಪಿಟಲ್ ಪ್ರಾಫಿಟ್ನ ತಗೊಂಡಿದ್ದೀವಿ ಅಲ್ವಾ? ಸೊ ನೆಕ್ಸ್ಟ್ ಡಿವಿಡೆಂಟ್, ಕಮ್ ಟು ದಿ ಡಿವಿಡೆಂಟ್ ಪಾರ್ಟ್. ಸೊ ಡಿವಿಡೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪೋರ್ಷನ್ ಆಫ್ ಪ್ರಾಫಿಟ್
ಓಕೆ. ಸೊ ಪೋರ್ಷನ್ ಆಫ್ ಪ್ರಾಫಿಟ್ ಅಂತ ಹೇಳಿದ್ರೆ ನಾವು ಮೆಜಾರಿಟಿ ಇಂಟ್ರೆಸ್ಟಲ್ಲಿ ಕ್ಯಾಲ್ಕುಲೇಷನ್ ತಗೊಳ್ಳೇಬೇಕು. ಬಿಕಾಸ್ ಸಿ 10% ಡಿವಿಡೆಂಟ್ ಫಾರ್ 1999. ಸೊ ಈ ಇಯರ್ಗೆ ಎಷ್ಟು ಪರ್ಸೆಂಟ್ ಡಿವಿಡೆಂಟ್ನ ರಿಸೀವ್ ಮಾಡ್ತಿದ್ದಾರೆ? ಸೊ 10% ಡಿವಿಡೆಂಟ್ನ ರಿಸೀವ್ ಮಾಡ್ತಿದ್ದಾರೆ. ಓಕೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಡಿವಿಡೆಂಟ್. ಸೊ ಡಿವಿಡೆಂಟ್ ಈಸ್ ಆಲ್ಸೋ ನಥಿಂಗ್ ಬಟ್ ದಿ ಪ್ರಾಫಿಟ್. ಸೊ ಅದಕ್ಕೋಸ್ಕರ ನಾವು ಕ್ಯಾಪಿಟಲ್ ಪ್ರಾಫಿಟ್ ಜೊತೆಗೆ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಡಿವಿಡೆಂಟ್ ಬಂದುಬಿಟ್ಟು ರಿಸೀವ್ ಮಾಡ್ತಿದ್ದಾರೆ ಎಷ್ಟು ಪರ್ಸೆಂಟು? ದಟ್ ಈಸ್ 10% ರಿಸೀವ್ ಮಾಡ್ತಿದ್ದಾರೆ. ಸೊ ಈ 10% ಯಾವುದ್ರ ಬೇಸ್ ಮೇಲೆ ರಿಸೀವ್ ಮಾಡ್ತಾರೆ ಅಂದರೆ ಸಬ್ಸಿಡರಿ ಕಂಪನಿಯಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ ಹೋಲ್ಡಿಂಗ್ ಕಂಪನಿದು ಎಷ್ಟಿದೆ? ದಟ್ ಈಸ್ 40,000 ಇದೆ. ಸೊ ಈ 40,000 ಬೇಸ್ ಮೇಲೇ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಿಕಾಸ್ ಈ 40,000 ಶೇರ್ ಕ್ಯಾಪಿಟಲ್ ಏನಿದೆ ಅದ್ರ ಬೇಸ್ ಮೇಲೆ ಸಬ್ಸಿಡರಿ ಕಂಪನಿ ಡಿವಿಡೆಂಟ್ ಕೊಡೋದು ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿಗೆ. ಸೊ ದೇರ್ ಫೋರ್ ಈ 10% ಡಿವಿಡೆಂಟ್ ಯಾವುದ್ರ ಬೇಸ್ ಮೇಲೆ ರಿಸೀವ್ ಮಾಡ್ತಾರೆ? ದಟ್ ಈಸ್ 40,000 ಶೇರ್ ಕ್ಯಾಪಿಟಲ್ ಏನು ಇದೆ ಸಬ್ಸಿಡರಿ ಕಂಪನಿನಲ್ಲಿ ರಿಲೇಟೆಡ್ ಟು ಹೋಲ್ಡಿಂಗ್ ಕಂಪನಿ. ಸೊ 40,000 ಶೇರ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾರೆ? ದಟ್ ಈಸ್ 10%. ಸೊ 10% ಇನ್ ದ ಸೆನ್ಸ್ ಸೊ ಟೋಟಲ್ ಡಿವಿಡೆಂಟ್ ಎಷ್ಟು ರಿಸೀವ್ ಮಾಡ್ತಾರೆ ಹೋಲ್ಡಿಂಗ್ ಕಂಪನಿ ಶೇರ್ ಹೋಲ್ಡರ್ಸ್ ಇನ್ ಸಬ್ಸಿಡರಿ ಕಂಪನಿ? So total 4,000. Now calculate 40,000 plus 22,400 plus 4,000, that is 66,400 is the total cost of control. ಓಕೆ. ಸೊ ಡಿವಿಡೆಂಟ್ನ ನಾವು ಇನ್ನೊಂದ್ಸರಿ ಕನ್ಸಿಡರ್ ಮಾಡಬೇಕು. ಎಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಹೇಳ್ಕೊಡ್ತೀನಿ. ಈಗ ಡಿವಿಡೆಂಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪೋರ್ಷನ್ ಆಫ್ ಪ್ರಾಫಿಟ್ಸ್. ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ಅಂಡರ್ ದಿ ಕ್ಯಾಪಿಟಲ್ ಪ್ರಾಫಿಟ್, ಅಂಡರ್ ದಿ ಮೆಜಾರಿಟಿ ಇಂಟ್ರೆಸ್ಟ್ ಆರ್ ಕಾಸ್ಟ್ ಆಫ್ ಕಂಟ್ರೋಲ್. ಬಿಕಾಸ್ ದಿಸ್ ಡಿವಿಡೆಂಟ್ ಈಸ್ ರಿಸೀವ್ಡ್ ಬೈ ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ ಇನ್ subsidiary company, because subsidiary company will be paying the dividend to the shareholders of the holding company for the reason why, in the sense holding company invest 4,000 shares in subsidiary company. ಸೊ ಅದಕ್ಕೆ ಏನೋ ಡಿವಿಡೆಂಟ್ ಬಂದಿದೆ ಅಂತ ಡಿವಿಡೆಂಟ್ನ ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡ್ತಿದ್ದಾರೆ. ಶೇರ್ ಹೋಲ್ಡರ್ಸ್ ಯಾವ ಕಂಪನಿನಲ್ಲಿ ರಿಲೇಟೆಡ್? ದಟ್ ಈಸ್ ಸಬ್ಸಿಡರಿ ಕಂಪನಿನಲ್ಲಿ ಇದ್ದಾರೆ, ಬಟ್ ದಟ್ ಶೇರ್ ಹೋಲ್ಡರ್ಸ್ ರಿಲೇಟೆಡ್ ಟು ಹೋಲ್ಡಿಂಗ್ ಕಂಪನಿ. ಸೊ ಅದಕ್ಕೋಸ್ಕರ ನಾವು 10% ಡಿವಿಡೆಂಟ್ನ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಹೋಲ್ಡಿಂಗ್ ಕಂಪನಿನಲ್ಲಿ ಅವ್ರಿಗೆ ಕೊಟ್ಬಿಡ್ತಿದ್ದೀವಿ. ಓಕೆ. ಸೊ ದಿಸ್ 10% ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ 40,000. ಯಾಕಂತ ಹೇಳಿದ್ರೆ 40,000 ಮಾತ್ರ ಕಂಟ್ರೋಲಲ್ಲಿರೋದು ಶೇರ್ ಕ್ಯಾಪಿಟಲ್. ಸೊ ಅದ್ರ ಬೇಸ್ ಮೇಲೇ ಕೊಡಬೇಕು ಡಿವಿಡೆಂಟ್. ಸೊ ದೆನ್ ಡಿವಿಡೆಂಟ್ 4,000 is the total majority dividend. So now the total cost of control is 66,400 and non-controlling interest 17,600. So after this you will calculate step number 5. Under step number 5 you have to calculate the goodwill or capital reserve. So calculate yourself, you will get a capital reserve. So capital reserve barutte, that is 14,400 is the capital reserve. So after this you have to prepare the consolidated financial statement. Let's take down the format to prepare the consolidated financial statement. ನಾನು ಲಯಬಿಲಿಟಿ ಸೈಡ್ ಮಾತ್ರ ತೋರಿಸ್ತೀನಿ, ಯಾಕಂತ ಹೇಳಿದ್ರೆ ಈ ಡಿವಿಡೆಂಡ್ನ ಲಯಬಿಲಿಟಿ ಸೈಡ್ನ ನಾವು ಟ್ರೀಟ್ಮೆಂಟ್ ಮಾಡೋದು. ಓಕೆ. ಸೊ ಅಸೆಟ್ಸು ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಸೆಷನ್ಸಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನೇನು ಮಾಡಿದ್ವೋ ಅದೇ ಥರ ಮಾಡೋದು. ಸೊ ಲಯಬಿಲಿಟೀಸ್ ಸೈಡ್ ಮಾತ್ರ ನಾನು ತೋರಿಸ್ತೀನಿ. ಟೇಕ್ ಡೌನ್ ದಿ ಫಾರ್ಮ್ಯಾಟ್ ಟು ಪ್ರಿಪೇರ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಆನ್ 31/12/2000. So this is the actual format to prepare the consolidated financial statement that you know very well. Okay. So ಇದು ಪ್ರಾಬ್ಲಮ್ನ ನಾನು ಲಯಬಿಲಿಟಿ ಸೈಡ್ ಮಾತ್ರ ಬರ್ಕೊಂಡಿದ್ದೀನಿ ಅಂಡ್ ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಏನೇನು ಕ್ಯಾಲ್ಕುಲೇಷನ್ ಮಾಡಿದ್ದೀವೋ ಅದನ್ನು ಬರ್ಕೊಂಡಿದ್ದೀನಿ. ಓಕೆ. ಸೊ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ರಿಸೀವ್ಡ್ 10% ಡಿವಿಡೆಂಟ್ ಫಾರ್ the year 1999, it has been credited to profit and loss account of the holders limited, that is holding company. So ಈ ಅಡ್ಜಸ್ಟ್ಮೆಂಟ್ನ ಟ್ರೀಟ್ ಮಾಡೋವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ನಾವು ಯು ಹ್ಯಾವ್ ಟು ಇಗ್ನೋರ್ ದಿ ಯೂಸ್ಡ್ ಇನ್ಫಾರ್ಮೇಷನ್. ಸೊ ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ ಯೂಸ್ ಮಾಡಿದ್ದೀವಿ, ಇಗ್ನೋರ್ ಮಾಡಿ. ನೆಕ್ಸ್ಟ್ ಜನರಲ್ ರಿಸರ್ವ್, ಇಟ್ ಈಸ್ ಆಲ್ಸೋ ಯೂಸ್ಡ್, ಇಗ್ನೋರ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಸ್, ದಟ್ ಈಸ್ ಬ್ಯಾಲೆನ್ಸ್ ಆಫ್ ಸಬ್ಸಿಡರಿ ಕಂಪನಿ ಯೂಸ್ ಮಾಡಿದ್ದೀವಿ, ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಇಗ್ನೋರ್ ಮಾಡಿ. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ 2,000 ಪ್ರಾಫಿಟ್ 20,000 ಯೂಸ್ ಮಾಡಿದ್ದೀವಿ, ಜಸ್ಟ್ ಇಗ್ನೋರ್ ಇಟ್. ಓಕೆ. ನೌ ಯು ಹ್ಯಾವ್ ಟು ಕನ್ಸಿಡರ್ ದಿ ವೇರಿಯಸ್ ಲಯಬಿಲಿಟೀಸ್. ಓಕೆ. ನೌ ಸಿ ಫಸ್ಟ್ ಐಟಮ್, ದಟ್ ಈಸ್ ಶೇರ್ ಕ್ಯಾಪಿಟಲ್. So share capital in rupees 10 shares. So 10 shares ಎಷ್ಟಿದೆ? that is 60,000. So holding company ಇದು 60,000. So write down in outer column. Okay, directly. Okay, next second one, reserves and surplus. So reserves and surplus ಅಲ್ಲಿ ಫಸ್ಟ್ ಜನರಲ್
ರಿಸರ್ವ್. ಸೊ ಜನರಲ್ ರಿಸರ್ವ್ ಎಷ್ಟಿದೆ ಹೋಲ್ಡಿಂಗ್ ಕಂಪನಿದು, ದಟ್ ಈಸ್ 12,000. ಸೊ ಇದನ್ನು ಯೂಸ್ ಮಾಡಿದ್ದೀವಿ ಆಲ್ರೆಡಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಸ್. ಸೊ ಬ್ಯಾಲೆನ್ಸ್ ಆನ್ 1/1/2000. ಸೊ ಬ್ಯಾಲೆನ್ಸ್ ಆನ್ 1/1/2000. ಸೊ ಎಷ್ಟಿದೆ ಹೋಲ್ಡಿಂಗ್ ಕಂಪನಿದು, ದಟ್ ಈಸ್ 4,000. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ 2,000 ಪ್ರಾಫಿಟ್. ಸೊ ಬ್ಯಾಲೆನ್ಸ್ ಆಫ್ 2,000 ಫಾರ್ ದ ಇಯರ್ 2000. ಟೋಟಲ್ ಹೋಲ್ಡಿಂಗ್ ಕಂಪನಿದು ಎಷ್ಟಿದೆ, ದಟ್ ಈಸ್ 30,000. ಓಕೆ. ಸೊ ನೆಕ್ಸ್ಟ್ ರಿಲೇಟೆಡ್ ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸ್ಟೆಪ್ 1ನಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ 2ನಲ್ಲಿ ನಾವು ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಇನ್ ರೆವಿನ್ಯೂ ಪ್ರಾಫಿಟ್ನ ಕನ್ಸಿಡರೇಷನ್ ಮಾಡಿಲ್ಲ. ಸೊ ಈಗ ನಾವು ಕನ್ಸಿಡರೇಷನ್ಗೆ ತಗೋಬೇಕು, ದಟ್ ಈಸ್ 8,000. ಓಕೆ. ಸೊ ರೆವಿನ್ಯೂ ಪ್ರಾಫಿಟ್ ರಿಲೇಟೆಡ್ ಟು ಮೆಜಾರಿಟಿ ಶೇರ್ ಹೋಲ್ಡರ್ಸ್, ದಟ್ ಈಸ್ 8,000. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ 2ನಲ್ಲಿ ಆಯಿತು. ನೆಕ್ಸ್ಟ್ ಸ್ಟೆಪ್ 3 ಮೈನಾರಿಟಿ ಇಂಟ್ರೆಸ್ಟ್, ದಟ್ ಈಸ್ ವಿ ಹ್ಯಾವ್ ಟು ಕನ್ಸಿಡರ್ ಅಂಡರ್ ದಿ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ಕನ್ಸಿಡರ್ ಮಾಡಬೇಕು, ದಟ್ ಈಸ್ 17,600. ನೆಕ್ಸ್ಟ್ ಸ್ಟೆಪ್ ನಂಬರ್ 4 ಕಾಸ್ಟ್ ಆಫ್ ಕಂಟ್ರೋಲ್. ಸೊ ಡಿವಿಡೆಂಟ್ನ ಟ್ರೀಟ್ ಮಾಡಬೇಕು, ಬಿಕಾಸ್ ಡಿವಿಡೆಂಟ್ ಈಸ್ ಆಲ್ಸೋ ಎ ಪೋರ್ಷನ್ ಆಫ್ ಪ್ರಾಫಿಟ್. It is also comes under the reserves and surplus, but there is an adjustment related to dividend. See, received 10% dividend for the year 1999, it has been credited to profit and loss account. So ಈ ಡಿವಿಡೆಂಟ್ನ ಯಾರು ಪೇ ಮಾಡ್ತಿರೋದು, ಸಬ್ಸಿಡರಿ ಕಂಪನಿ. ಸೊ ಸಬ್ಸಿಡರಿ ಕಂಪನಿ ಯಾರಿಗೆ ಪೇ ಮಾಡ್ತಿದೆ, ದಟ್ ಈಸ್ ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ. ಅಲ್ಲಿಗೆ ಫಸ್ಟು ಡಿವಿಡೆಂಟ್ ಏನಿದೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದೆ, ದಟ್ ಈಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಸಬ್ಸಿಡರಿ ಕಂಪನಿ ಕ್ರೆಡಿಟ್ ಮಾಡಿದೆ ಹೋಲ್ಡಿಂಗ್ ಕಂಪನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಓಕೆ. ಸೊ ನಾವು ಫ್ರಮ್ ದಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದ ಹೋಲ್ಡಿಂಗ್ ಕಂಪನಿ ಪೇಯ್ಡ್ ಡಿವಿಡೆಂಟ್ ಟು ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ. ಓಕೆ. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಹಿಯರ್. ರಿಸೀವ್ಡ್ 10% ಡಿವಿಡೆಂಟ್ ಫಾರ್ ದ ಇಯರ್ 1999. ಸೊ ಈ ಇಯರ್ಗೆ 10% ಡಿವಿಡೆಂಟ್ ರಿಸೀವ್ ಮಾಡ್ತಿದೆ. ಯಾವುದು ರಿಸೀವ್ ಮಾಡ್ತಿರೋದು, ಹೋಲ್ಡಿಂಗ್ ಕಂಪನಿ. ಸೊ ಹೋಲ್ಡಿಂಗ್ ಕಂಪನಿಗೆ ಯಾರು ಕೊಡ್ತಿದ್ದಾರೆ, ದಟ್ ಈಸ್ ಸಬ್ಸಿಡರಿ ಕಂಪನಿ. ಓಕೆ. ಸೊ ಸಬ್ಸಿಡರಿ ಕಂಪನಿ ಹೋಲ್ಡಿಂಗ್ ಕಂಪನಿಗೆ ಕೊಡ್ತಿದೆ ಅಂತ ಹೇಳಿದ್ರೆ ಫಸ್ಟು ಆ ಡಿವಿಡೆಂಟ್ ಪೋರ್ಷನ್ ಏನಿದೆ, ಎಷ್ಟು ಪೋರ್ಷನ್ ಇದೆ, ದಟ್ ಈಸ್ 4,000 ಅಂದ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಿದೆ. ದೆನ್ ಹೋಲ್ಡಿಂಗ್ ಕಂಪನಿ ಏನು ಮಾಡುತ್ತೆ, ಟು ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ ಇನ್ ಸಬ್ಸಿಡರಿ ಕಂಪನಿ ಎಷ್ಟು ಪೇ ಮಾಡ್ತಿದೆ, ದಟ್ ಈಸ್ 4,000 ಆ್ಯಸ್ ಎ ಡಿವಿಡೆಂಟ್ ಕೊಡ್ತಿದೆ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೈನಸ್ ಆಗ್ತಿದೆ, ಬಿಕಾಸ್ ಡಿವಿಡೆಂಟ್ ಪೇಯ್ಡ್ ಟು ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಹೋಲ್ಡಿಂಗ್ ಕಂಪನಿ, ದಟ್ ಈಸ್ 4,000 ಪೇಮೆಂಟ್ ಮಾಡ್ತಿದೆ ಅಂತ ಹೇಳಿದ್ರೆ ಎಂಟೈರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಡಿವಿಡೆಂಟ್ ಪೇ ಮಾಡ್ತಿದೆ. ದಟ್ ಈಸ್ ವಿ ಹ್ಯಾವ್ ಟು ಪೇ ದಿ ಡಿವಿಡೆಂಟ್, ದಟ್ ಈಸ್ 4,000. ಸೊ ಮೈನಸ್ ಡಿವಿಡೆಂಟ್, ದಟ್ ಈಸ್ 4,000 ಪೇಮೆಂಟ್ ಮಾಡ್ತಿದೆ. ನಾವು ಸಿ ದ ಟೋಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 12,000 ಪ್ಲಸ್ 4,000 ಪ್ಲಸ್ 30,000 ಪ್ಲಸ್ 8,000 ಈಸ್ 54,000. ಸೊ ಟೋಟಲ್ ಎಷ್ಟು, ದಟ್ ಈಸ್ 54,000. ಸೊ ಈ 54,000ಅಲ್ಲಿ ಏನು ಪೇಮೆಂಟ್ ಮಾಡ್ತಿದೆ, ದಟ್ ಈಸ್ 4,000 ಡಿವಿಡೆಂಟ್ ಆಗಿ ಪೇ ಮಾಡ್ತಿದೆ. ಸೊ 4,000 ಡಿವಿಡೆಂಟ್ ಆಗಿ ಪೇ ಮಾಡ್ತಿದೆ. ಸಿ ರಿಮೈನಿಂಗ್ 50,000 ಇದೆ ಅಟ್ ಪ್ರೆಸೆಂಟ್. ನೆಕ್ಸ್ಟ್ 5th ಸ್ಟೆಪ್ಪಲ್ಲಿ ಏನಿದೆ, ಕ್ಯಾಪಿಟಲ್ ರಿಸರ್ವ್ ಇದೆ. ಸೊ ಕ್ಯಾಪಿಟಲ್ ರಿಸರ್ವ್ ದಟ್ ವಿ ಹ್ಯಾವ್, ದಟ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ಅಂಡರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ದಟ್ ಈಸ್ ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ದಟ್ ಈಸ್ 14,400 is the total capital reserve. Now 50,000 plus 14,400, 64,400 is the total reserves and surplus balance. And next item under the liability side, that is sundry creditors and provisions. Okay, so sundry creditors and provisions. Okay, so 10,000 holding company. So holding company do 10,000 and subsidiary company do 8,000. So total 18,000. So next in ಯಾವ್ದು ಬಿಟ್ಟಿದ್ದೀವಿ, that is non-controlling interest. Okay, so now the non-controlling interest that we have to mention under the current liabilities and provisions, that is 17,600. Okay, so now just total the total liabilities 60,000 plus 64,400 and 18,000 and 17,600. You will get 1,60,000 is the total
liabilities. Okay, so total liabilities 1,60,000. So ಇದೇ ಥರ ಅಸೆಟ್ಸ್ನ ಕ್ಯಾಲ್ಕುಲೇಷನ್ ಮಾಡಿ by combining both assets and liabilities of the both holding company and subsidiary company, you will get 1,60,000. Okay, so if you have any queries in all the problems, so please comment your query or please ask your query in this YouTube channel only, so that I will give a clarity for your queries. If you still not yet subscribe to this YouTube channel, so please subscribe today only, so that you will get my latest videos on the next modules. Okay, so illige nimma third module, that is ಗ್ರೂಪ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಥರ್ಡ್ ಮಾಡ್ಯೂಲ್ ಇದೆ ಕಂಪ್ಲೀಟ್ ಆಗಿದೆ. ಎಲ್ಲ ಅಡ್ಜಸ್ಟ್ಮೆಂಟ್ ಮೇಲೇನೂ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ಒಂದು ನೀವು ವರ್ಕೌಟ್ ಮಾಡಬೇಕು, ಎಕ್ಸಾಮ್ ಪರ್ಪಸ್ಗೋಸ್ಕರ ವರ್ಕೌಟ್ ಮಾಡಬೇಡಿ. ಸೊ ನಾಲೆಡ್ಜ್ ಗೈನ್ ಮಾಡೋದಕ್ಕೋಸ್ಕರ ವರ್ಕೌಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.